ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬಿಜೆಪಿಯ ಹಿರಿಯ ನಾಯಕ ಮಾಜಿ CM BS ಯಡಿಯೂರಪ್ಪ ಸಂಕಷ್ಟದಲ್ಲಿದ್ದಾರೆ. ಹೈಕೋರ್ಟಿನಲ್ಲಿ ಯಡಿಯೂರಪ್ಪ ಅವರು ಸಲ್ಲಿಸಿದ್ದಂತಹ ಅರ್ಜಿ ರಿಜೆಕ್ಟ್ ಆಗಿದೆ. ಅವರ ವಿರುದ್ಧ ದಾಖಲಾದಂತಹ ಪೋಕ್ಸೋ ಕೇಸ್ ವಿಚಾರಣೆ ಶೀಘ್ರದಲ್ಲೇ ಶುರುವಾಗಲಿದೆ. ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನಲ್ಲಿ ನಡೀತಾ ಇರೋ ವಿಚಾರಣೆ ರದ್ದುಪಡಿಸಬೇಕು ಅಂತ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಅದೀಗ ತಿರಸ್ಕೃತಗೊಂಡಿದೆ. 82ರ ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪ ಹೀಗೆ ಕೋರ್ಟಿಗೆ ಅಲೆದಾಡ್ತಾ ಇರೋ ಬಗ್ಗೆ ಅವರ ಅಭಿಮಾನಿಗಳಿಗೆ ತೀವ್ರ ದುಃಖ ಮತ್ತು ಆತಂಕ ಉಂಟಾಗಿದೆ. ಇನ್ನೊಂದೆಡೆ ಈ ವಯಸ್ಸಲ್ಲಿ ಇವರಿಗೆ ಇದೆಲ್ಲ ಬೇಕಿತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಡಿಯೂರಪ್ಪ ಭ್ರಷ್ಟಾಚಾರದ ಕೇಸಲ್ಲಿ ಒಮ್ಮೆ ಜೈಲಿಗೆ ಹೋಗಿ ಬಂದವರು, ಅದಕ್ಕಾಗಿ ಅಧಿಕಾರವನ್ನು ಕಳೆದುಕೊಂಡವರು. ಆದರೆ ಈಗ ಸುದ್ದಿ ಆಗ್ತಿರೋ ಈ ಕೇಸ್ ಇದೆಯಲ್ಲ, ಅದು ಭ್ರಷ್ಟಾಚಾರಕ್ಕಿಂತ ಹೆಚ್ಚು ಹೀನ ಸಂಗತಿಯದ್ದು. ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಲೈಂಗಿಕ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಇದು. 24ರ ಫೆಬ್ರವರಿ ತಿಂಗಳಲ್ಲಿ ಸಂಜಯನಗರದ ತಮ್ಮ ಮನೆಯಲ್ಲಿ ಯಡಿಯೂರಪ್ಪ ಅವರು ನನ್ನ 17 ವರ್ಷದ ಮಗಳ ಮೇಲೆ ಲೈಂಗಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ವರ್ಷ ಮಾರ್ಚ್ 14ರಂದು ಪೋಕ್ಸೋ ಆಕ್ಟ್ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿದೆ. ತನಿಖೆಯನ್ನು ಸರ್ಕಾರ CIDಗೆ ವರ್ಗಾಯಿಸಿತ್ತು. ಅವರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಟ್ರಯಲ್ ಕೋರ್ಟಿನಲ್ಲಿ ವಿಚಾರಣೆ ಶುರುವಾಗಿತ್ತು. ನಿಜಕ್ಕೂ ಯಡಿಯೂರಪ್ಪ ಹೀಗೆ ಮಾಡಿದ್ದಾರೆಯೇ? ಈ ಪ್ರಶ್ನೆಯನ್ನು ಹಲವರು ಕೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ಲೀಗಲ್ ಟೀಮ್ ಪ್ರಕಾರ ಈ ಕಂಪ್ಲೇಂಟೇ ಅನುಮಾನಾಸ್ಪದವಾದದ್ದು. ಘಟನೆ ನಡೆದದ್ದು ನಿಜವೇ ಆಗಿದ್ರೆ ಇಷ್ಟು ತಡವಾಗಿ ಏಕೆ ದೂರು ನೀಡಿದ್ದಾರೆ ಅನ್ನೋದು ಯಡಿಯೂರಪ್ಪ ವಕೀಲರು ಕೇಳ್ತಾ ಇರೋ ಮೊದಲ ಪ್ರಶ್ನೆ. ಅದು ಅಲ್ಲದೆ ಯಾವುದೇ ರೀತಿಯ ಲೈಂಗಿಕ ಹಲ್ಲೆ ನಡೆದಿಲ್ಲ ಅಂತ ಈ ಪ್ರಕರಣದ ವಿಟ್ನೆಸ್ಗಳು ಹೇಳಿದ್ದಾರೆ. ಮೇಲ್ನೋಟಕ್ಕೆ ದೂರಿನಲ್ಲಿ ಹುರುಳಿದೆ ಎಂದು ಟ್ರಯಲ್ ಕೋರ್ಟ್ ಹೇಳ್ತಾ ಇರೋದು ಒಂದು ಮೆಕ್ಯಾನಿಕಲ್ ಆಕ್ಷನ್, ಸರಿಯಾಗಿ ವಿಚಾರಣೆ ನಡೆದಿಲ್ಲ. ಇದು ಯಡಿಯೂರಪ್ಪ ಪರ ವಕೀಲರು ಹೈಕೋರ್ಟ್ನಲ್ಲಿ ಮಂಡಿಸಿದಂತಹ ವಾದ. ಯಡಿಯೂರಪ್ಪ ವಕೀಲರ ವಾದವನ್ನು ಹೈಕೋರ್ಟ್ ತಳ್ಳಿ ಹಾಕಿದೆ. ಹೈಕೋರ್ಟ್ ಹೇಳ್ತದೆ, ಪ್ರಾಸಿಕ್ಯೂಷನ್ ಸಲ್ಲಿಸಿದ ಸಾಕ್ಷ್ಯಗಳ ಹಿನ್ನೆಲೆಯಲ್ಲಿ ಪೋಕ್ಸೋ ಕೋರ್ಟ್ ಸರಿಯಾಗಿ ವಿಚಾರಣೆ ನಡೆಸಿದೆ. CRPC ಸೆಕ್ಷನ್ 164ರ ಪ್ರಕಾರ ಖುದ್ದು ಸಂತ್ರಸ್ತೆಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದರಲ್ಲಿ ಸತ್ಯ ಇದೆಯೇ ಅನ್ನೋದನ್ನಷ್ಟೇ ಈಗ ಪೋಕ್ಸೋ ಕೋರ್ಟ್ ನೋಡಿದೆ. ತಡವಾಗಿ ಕಂಪ್ಲೇಂಟ್ ಮಾಡಿದ್ದೇಕೆ, ಸಾಕ್ಷಿಗಳು ಈ ಘಟನೆಯನ್ನು ಅಲ್ಲಗಳೆದಿದ್ದಾರೆ, ಈ ಮುಂತಾದ ಅಬ್ಜೆಕ್ಷನ್ಗಳೆಲ್ಲವನ್ನೂ ಪೋಕ್ಸೋ ಕೋರ್ಟ್ ವಿಚಾರಣೆಯ ಹಂತದಲ್ಲಿ ಪರಿಶೀಲಿಸಬಹುದು. ಇದು ಈಗ ಹೈಕೋರ್ಟ್ ನೀಡಿರುವಂತಹ ತೀರ್ಪು. ಆದರೆ ಹೈಕೋರ್ಟ್ನಲ್ಲಿ ಒಂದು ಸಣ್ಣ ರಿಯಾಯಿತಿ ಕೂಡ ಯಡಿಯೂರಪ್ಪ ಅವರಿಗೆ ಸಿಕ್ಕಿದೆ. ವಿಚಾರಣೆಯ ವೇಳೆ ಪ್ರತಿ ಸಲವೂ ಅವರು ಕೋರ್ಟಿನಲ್ಲಿ ಹಾಜರಾಗಬೇಕಿಲ್ಲ, ಅಗತ್ಯ ಬಿದ್ದಾಗ ಬಂದರೆ ಸಾಕು ಅಂತ ಹೈಕೋರ್ಟ್ ಹೇಳಿದೆ. ಹಾಜರಿಯಿಂದ ವಿನಾಯಿತಿ ಬೇಕಿದ್ದರೆ ಅರ್ಜಿ ಸಲ್ಲಿಸಿ ಎಂದು ಹೈಕೋರ್ಟ್ ಯಡಿಯೂರಪ್ಪ ವಕೀಲರಿಗೆ ತಿಳಿಸಿದೆ. ಈ ಕೇಸ್ ಏನಾಗಬಹುದು ಅನ್ನೋ ಕುತೂಹಲ ಈಗ ಜನರಲ್ಲಿದೆ. ಸಾಕ್ಷ್ಯಗಳ ವಿಚಾರಣೆ, ಪಾಟಿ ಸವಾಲು, ನ್ಯಾಯಾಂಗದ ವಿವೇಚನೆ, ಈ ಎಲ್ಲದರ ಮೇಲೆ ಕೇಸಿನ ತೀರ್ಮಾನ ಆಗಲಿದೆ. ಈಗ ಹೈಕೋರ್ಟ್ ತೀರ್ಪಿನ ಬಳಿಕ ಪೋಕ್ಸೋ ಕೋರ್ಟ್ ವಿಚಾರಣೆಯನ್ನು ಮುಂದುವರಿಸಲಿದೆ. ಆರೋಪಗಳನ್ನು ಫ್ರೇಮಿಂಗ್ ಮಾಡಿ ಸಾಕ್ಷ್ಯಗಳ ಹೇಳಿಕೆ ಮೊದಲು ದಾಖಲಾಗಲಿದೆ. ಇದರಲ್ಲಿ ಸಂತ್ರಸ್ತೆಯ ಮತ್ತು ಆಕೆಯ ತಾಯಿಯ ವಿಚಾರಣೆ, ಮೆಡಿಕಲ್ ರಿಪೋರ್ಟ್ಸ್ಗಳ ತಪಾಸಣೆ ಮತ್ತು ಫೋರೆನ್ಸಿಕ್ ಸಾಕ್ಷ್ಯಗಳ ವಿಚಾರಣೆ ನಡೆಯಲಿದೆ. ವಿಚಾರಣೆ ಮುಂದುವರಿಸೋದಕ್ಕೆ ಸೂಕ್ತ ಆಧಾರಗಳಿಲ್ಲ ಎಂದು CRPC ಸೆಕ್ಷನ್ 227 ಮುಂದು ಮಾಡಿ ಯಡಿಯೂರಪ್ಪ ಪರ ವಕೀಲರು ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಪೋಕ್ಸೋ ಕೋರ್ಟ್ ಮಾನ್ಯತೆ ನೀಡಿದರೆ ಪೂರ್ಣ ವಿಚಾರಣೆ ನಡೆಸದೆ ಕೇಸ್ ರದ್ದಾಗುತ್ತೆ. ಡಿಸ್ಚಾರ್ಜಿಗೆ ಕೋರ್ಟ್ ಒಪ್ಪದಿದ್ದರೆ ಪೂರ್ಣ ವಿಚಾರಣೆ ನಡೆಯಲಿದೆ. ಮೊದಲು ಪ್ರಾಸಿಕ್ಯೂಷನ್ ತನ್ನ ವಾದವನ್ನು ಮಂಡಿಸುತ್ತದೆ, ಬಳಿಕ ಡಿಫೆನ್ಸ್ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸಂತ್ರಸ್ತೆಯ ವಿಶ್ವಾಸಾರ್ಹತೆ ಮತ್ತು ಡಿಫೆನ್ಸ್ನ ವಾದ ಮಂಡನೆಯ ಮಧ್ಯೆ ತಿಕ್ಕಾಟ ನಡೆಯಲಿದೆ. ಈ ಪೋಕ್ಸೋ ಕೇಸ್ ಇರುವುದೇ ಅಪ್ರಾಪ್ತ ವಯಸ್ಸಿನ ಮಕ್ಕಳ ರಕ್ಷಣೆಗೆ. ಮಕ್ಕಳ ಐಡೆಂಟಿಟಿ ಹೊರಗಿನವರಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಸಲ ಇಂತಹ ಕೇಸುಗಳ ವಿಚಾರಣೆ ಇನ್ ಕ್ಯಾಮರಾ ನಡೀತದೆ. ಇಲ್ಲೂ ಕೂಡ ಅದು ಆಗಬಹುದು. ವಿಚಾರಣೆ ಆರಂಭವಾದ ಬಳಿಕ ಕೇಸ್ ಯಾವ ದಾರಿ ಹಿಡಿತದೆ ಅನ್ನೋದು ಗೊತ್ತಾಗುತ್ತೆ. ಸಾಕಷ್ಟು ಸಾಕ್ಷ್ಯಾಧಾರ ಇಲ್ಲ ಎಂದಾದಲ್ಲಿ ಅಥವಾ ಸಾಕ್ಷ್ಯಗಳ ಕುರಿತು ಹಲವು ಅನುಮಾನಗಳು ಹುಟ್ಟಿದ್ದಲ್ಲಿ ಯಡಿಯೂರಪ್ಪ ಬಚಾವಾಗಬಹುದು. ಅವರ ಇಳಿ ವಯಸ್ಸು ಮತ್ತು ರಾಜಕೀಯ ಪ್ರಭಾವ ಕೂಡ ವಿಚಾರಣೆಯ ಮೇಲೆ ಪ್ರಭಾವ ಬೀರುವ ಸಂಭವವಿದೆ, ಅಥವಾ ಅದರಿಂದಾಗಿ ಅವರಿಗೆ ಜಾಮೀನು ಕೂಡ ದೊರಕಬಹುದು. ಪ್ರಕರಣದಲ್ಲಿ ಒಂದು ವೇಳೆ ಆರೋಪ ಸಾಬೀತಾದರೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯೂ ಆಗಬಹುದು. ಏಕೆಂತ ಹೇಳಿದ್ರೆ ಪೋಕ್ಸೋ ಕಾನೂನು ಅಷ್ಟು ಕಠಿಣ ಇದೆ. ಜೊತೆಗೆ ದಂಡವನ್ನು ಕೋರ್ಟ್ ವಿಧಿಸಬಹುದು. ಹಾಗೇನಾದರೂ ತೀರ್ಪು ಬಂದರೆ ಅದರ ವಿರುದ್ಧ ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಅಗತ್ಯ ಬಿದ್ದರೆ ಅಲ್ಲಿಂದ ಮೇಲೆ ಸುಪ್ರೀಂ ಕೋರ್ಟಿಗೂ ಕೂಡ ಯಡಿಯೂರಪ್ಪ ಅವರು ಹೋಗಬಹುದು. ಈ ಕೇಸ್ನಲ್ಲಿ ಸೆಟ್ಲ್ಮೆಂಟ್ಗೆ ಅಂದರೆ ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್ಗೆ ಏನಾದರೂ ಅವಕಾಶ ಇದೆಯಾ ಅನ್ನೋದು ಪ್ರಶ್ನೆ ಕೆಲವರಲ್ಲಿ ಇದೆ. ಪೋಕ್ಸೋ ಕೇಸ್ನಲ್ಲಿ ಖಾಸಗಿಯಾಗಿ ಕುಳಿತು ಸೆಟ್ಲ್ ಮಾಡಿಕೊಳ್ಳಲು ಯಾವುದೇ ಅವಕಾಶ ಇಲ್ಲ. ಕೇಸ್ ಹಿಂದಕ್ಕೆ ತೆಗೆದುಕೊಳ್ಳುವುದಾದರೂ ಕೂಡ
ಕೋರ್ಟ್ ಅದಕ್ಕೆ ಅನುಮತಿಯನ್ನು ನೀಡಬೇಕಾಗ್ತದೆ. ಪೋಕ್ಸೋ ಕೇಸ್ ವಿಚಾರಣೆಗಳು ತೀವ್ರಗತಿಯಲ್ಲಿ ನಡೀತದೆ. ಹಾಗಾಗಿ ಕೆಲವೇ ತಿಂಗಳುಗಳಲ್ಲಿ ತೀರ್ಪು ಬರುವಂತಹ ಸಾಧ್ಯತೆ ಇದೆ. ಆದರೆ ಇಲ್ಲಿ ಆರೋಪಿ ಅತ್ಯಂತ ಪ್ರಭಾವಶಾಲಿ ಆಗಿರೋದ್ರಿಂದ ವಿಚಾರಣೆ ತಡ ಆಗಲೂಬಹುದು, ತಡೆಯಾಜ್ಞೆ ಸಿಗಲೂಬಹುದು. ಸರಿ, ಪೋಕ್ಸೋ ಕೋರ್ಟ್ ವಿಚಾರಣೆ ತಕ್ಷಣವೇ ಆರಂಭ ಆಗುತ್ತಾ? ಗೊತ್ತಿಲ್ಲ. ಏಕೆಂತ ಹೇಳಿದ್ರೆ ಈಗ ನೀಡಿರುವಂಥ ಹೈಕೋರ್ಟ್ ಆಜ್ಞೆ ಇದೆಯಲ್ಲ, ಆ ಆಜ್ಞೆಯ ವಿರುದ್ಧ ಯಡಿಯೂರಪ್ಪ ವಕೀಲರು ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಅಲ್ಲಿ ತಡೆಯಾಜ್ಞೆ ಸಿಗಬಹುದು. ಆಗ ವಿಚಾರಣೆ ಮತ್ತಷ್ಟು ವಿಳಂಬ ಆಗಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಬಗ್ಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.